ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಬಲ್ಬ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬಲ್ಬ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನೋಡಿದ್ರೆ ಫ್ಯಾನ್ ಅಂತ ಅನಿಸ್ತಿದೆ ನೋಡಿ, ಯಾವ ರೀತಿ ಓಪನ್ ಮಾಡಬೇಕು ಅಂತ ಹೇಳಿ ಕೂಡ ತೋರಿಸ್ತಾ ಇದ್ದೀನಲ್ವಾ. ನೋಡಿದ್ರೆ ಫ್ಯಾನ್ ಅಂತ ಅನಿಸಿದೆ, ಬಟ್ ಇದು ಫ್ಯಾನ್ ಅಲ್ಲ, LED ಬಲ್ಬ್ ಆಗಿರುತ್ತೆ. ಸೊ ಟೋಟಲ್ ಆಗಿ ಒಂದು ಪ್ಯಾಕಲ್ಲಿ 3 ಫ್ಯಾನ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಒಂದು ಎಕ್ಸ್ಟ್ರಾ ಬರುತ್ತೆ, 2 ಇರೋವಂಥದ್ದು, ಒಂದು ಫ್ರೀ ಅಂದರೆ ಬೈ ಟು ಗೆಟ್ ಒನ್ ಅಂತ ಹೇಳಿ ಇತ್ತು. ಸೊ LED ಬಲ್ಬ್ ಲೈಟ್ ಹೋಮ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ, ವೈಟ್ ಕಲರಲ್ಲಿ ಬರುತ್ತೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ನಾರ್ಮಲ್ ಈ ಬಲ್ಬ್ ಎಲ್ಲ ಹಾಕ್ತಿರಲ್ವಾ, ಸೊ ಅಲ್ಲಿ ನೀವು ಆನ್ ಮಾಡಿ ಇಟ್ಟಿರ್ಬೇಕಷ್ಟೇ. ಆಮೇಲೆ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ಇದು ಆನ್ ಆಗುತ್ತೆ. ಸೊ ಈ ರೀತಿನಲ್ಲಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಲ್ಬ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇದು ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ. ಕರೆಂಟ್ ಹೋದ ತಕ್ಷಣ ಇದು ಆನ್ ಆಗುತ್ತೆ. ಇವಾಗಂತೂ ಸಮ್ಮರಲ್ಲಂತೂ ತುಂಬಾ ಕರೆಂಟ್ ಎಲ್ಲ ತೆಗಿತಾ ಇರ್ತಾರೆ. ಸೊ ಹಳ್ಳಿಗಳಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನೈಟ್ ಅಂತೂ ಕರೆಂಟ್ ಒಂದು ತೆಗೆದೇ ಬಿಟ್ಟಿರ್ತಾರೆ. ಸೊ ಅವಾಗ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಿನಿಮಮ್ ಅಂದರೆ ಒಂದು 4 ಅವರ್ಸ್ವರೆಗೂ ಕೂಡ ಬರುತ್ತೆ. ಸೊ ನಾವು ಯೂಸ್ ಮಾಡ್ತಾ ಇದ್ದೀವಲ್ವಾ, ಸೊ 4 ಅವರ್ಸ್ ಬರುತ್ತೆ. ನೀವೇನು ಇದಕ್ಕೆ ಚಾರ್ಜ್ ಮಾಡಬೇಕು ಏನಿಲ್ಲ, ನಾರ್ಮಲ್ ನೀವು ಸ್ವಿಚ್ಗೆ ಹಾಕಿಟ್ರಿ ಅಂತ ಹೇಳಿದ್ರೆ ಕರೆಂಟ್ ಹೋದ ತಕ್ಷಣ ಇದು ಆನ್ ಆಗುತ್ತೆ. ಸೊ ಆ ರೀತಿಯಲ್ಲಿ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 3 ಬರುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ, ಬರೀ 223 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಸೊ ಎಲ್ಲೂ ಕೂಡ ಇಷ್ಟು ಕಡಿಮೆ ಪ್ರೈಸಲ್ಲಿ ಈ ರೀತಿ LED ಬಲ್ಬ್ ನಿಮಗೆ ಸಿಗೋದೇ ಇಲ್ಲ. ಸಿಕ್ಕಿದ್ರೂ ಕೂಡ ಜಾಸ್ತಿ ಪ್ರೈಸಲ್ಲಿ ಸಿಗುತ್ತೆ. ಮತ್ತು ಶೇಪೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿದ್ದೀರಲ್ವಾ, ಸೊ ಯಾರು ನೋಡಿದ್ರೆ ಫ್ಯಾನ್ ಅಂತ ಅನ್ಕೊಂಡ್ಬಿಡ್ತಾರೆ. ನೀವು ಒಂದು ಸ್ವಿಚ್ಗೆ ಅದು ಫಿಕ್ಸ್ ಮಾಡಿರ್ತೀರಲ್ವಾ, ಸೊ ಯಾರು ಬಂದು ನೋಡಿದ ತಕ್ಷಣ ಏನಿದು ಫ್ಯಾನ್, ಇದಿಷ್ಟು ಚಿಕ್ಕ ಫ್ಯಾನ್, ಮಿನಿ ಫ್ಯಾನ್ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಇದು ಬಂದು ಫ್ಯಾನ್ ಶೇಪಲ್ಲಿರೋಂಥ LED ಬಲ್ಬ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಯುನೀಕ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ. ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್, ಬರೀ 223 ರೂಪಾಯಿ ಅಷ್ಟೇ. ಯಾರು ಕೊಡ್ತಾರೆ ಹೇಳಿ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ನಾನು ಆಗಲೇ ಹೇಳಿದಾಗ ಈಗ ಸಮ್ಮರಲ್ಲಂತೂ ಸಿಕ್ಕಾಪಟ್ಟೆ ಕರೆಂಟ್ ಎಲ್ಲ ತೆಗಿತಾ ಇರ್ತಾರೆ. ಹಳ್ಳಿಗಳಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ಇದು ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಅಥವಾ ನೀವು ಏನಾದ್ರು ಒಂದು ಶಾಪ್ ಇಟ್ಟಿದ್ದೀರಾ, ಸೊ ಅಲ್ಲೂ ಕೂಡ ಬೇಕು ಅಂತ ಹೇಳಿದ್ರು ಕೂಡ ತಗೊಳ್ಳಿ. ಈಗ UPS ಎಲ್ಲ ಹಾಕ್ಸೋದಕ್ಕೆ ಆಗೋದಿಲ್ಲ ಅಲ್ವಾ, ಮನೆ ಖರ್ಚು ಕೂಡ ಆಗುತ್ತೆ. UPS ಹಾಕ್ಸ್ಬೇಕು ಅಂತ ಹೇಳಿದ್ರೆ ಸೊ ಅದು ಬರೀ ಲೈಟಿಗೆ ಮಾತ್ರ ಬರೋದಿಲ್ಲ, ಒಂದು ಫ್ಯಾನ್ ಹೋಗುತ್ತೆ, ಮತ್ತು TV ಕೂಡ ಆನ್ ಆಗಬೇಕು. ಸೊ ರೀತಿಯಲ್ಲಿ ಡಿಫ್ರೆಂಟಾಗಿ ಒಂದು ಪವರ್ ವೋಲ್ಟೇಜಿಂದೆಲ್ಲ ಇರುತ್ತೆ. ಬಟ್ ಇದೇನು ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಬಲ್ಬ್ ಅಂದರೆ ಲೈಟ್ ಬರುತ್ತೆ ಅಷ್ಟೇ, ಓಕೆನಾ. ಸೊ ಎಮರ್ಜೆನ್ಸಿ ಲೈಟ್ ಥರ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ವೆಯ್ಟಲ್ಲೂ ಕೂಡ ಇದೆ, ಮತ್ತು ಹೊಡೆದೋಗೋದು ಆ ರೀತಿಯಲ್ಲಿ ಆಗೋದೇ ಇಲ್ಲ. ಸೊ ಒಂದೇನಾದ್ರು ಏನೋ ಫುಲ್ ಒಂಥರ ಡ್ಯಾಮೇಜಸ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಫುಲ್ ಇವಾಗ ಅದನ್ನು ನೀವು ಯೂಸ್ ಮಾಡ್ತಾ ಇರ್ತೀರಾ, ಏನಾರು ಹಾಳಾಯಿತು ಅಂತ ಹೇಳಿದ್ರೆ ಇನ್ನೊಂದು ಕೂಡ ಯೂಸ್ ಮಾಡ್ಬೋದು. ಸೊ ಅಂದರೆ 223 ರೂಪಾಯಿಗೆ 3 ಬರುತ್ತಲ್ವಾ, ಬರೀ 1 ಬಂದಿದ್ರೆ ಹೌದಪ್ಪ ತಗೊಳ್ಳೋದು ಬೇಡ ಅಂತ ಹೇಳಿ ಕನ್ಫ್ಯೂಷನ್ ಇರ್ತೀವಿ. ಬಟ್ ಬರೀ 223 ರೂಪೀಸ್ಗೆ 3 ಬರ್ತಾ ಇದೆ. ಸೊ ಯಾರು ಕೂಡ ಇದನ್ನಂತೂ ಮಿಸ್ ಮಾಡ್ಕೊಳ್ಳೋ ಅಂತೂ ಹೋಗಬೇಡಿ, ತುಂಬಾ ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ. ಸೊ ನಾನು ತೊಗೊಂಡಾದಮೇಲೆ ಅಂದರೆ ನಿಮಗೆ ರಿವ್ಯೂ ಕೊಡೋಣ ಅಂತ ಹೇಳಿ ಸುಮಾರು ದಿನದಿಂದ ಟ್ರೈ ಮಾಡ್ತಿದ್ದೆ, ಬಟ್ ಸ್ಟಾಕೇ ಇರಲಿಲ್ಲ, ಔಟ್ ಆಫ್ ಸ್ಟಾಕ್ ಆಗಿತ್ತು. ಮತ್ತು ಇವಾಗ ಮತ್ತಾಗೇನು ಸ್ಟಾಕ್ನ ಮತ್ತೆ ತರಿಸಿದ್ದಾರೆ. ಸೊ ಇವಾಗ ಸಿಗ್ತಾ ಇದೆ. ಸೊ ವಿಡಿಯೋ ನೋಡಿದ ತಕ್ಷಣ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ತಗೊಳ್ಳಿ. ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಚಿಕ್ಕದಾಗಿರೋಂಥ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.